ನಮಸ್ಕಾರ ರೀ ಎಲ್ರಿಗೂ. ಗುಜರಾತ್ ಜೈನ್ ತಂಡವು ಏನ್ ಮಾಡ್ತ್ರಿ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟದ್ ನೋಡ್ರಿ. WPL ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಗುಜರಾತ್ ಜೈನ್ ತಂಡವು ಗೆದ್ದದ್ ನೋಡ್ರಿ. ಇಲ್ಲಿವರೆಗೆ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈನ್ ತಂಡವು ಏನ್ ಮಾಡ್ರಿ 8 ಬಾರಿ ಮುಖಾಮುಖಿ ಆಗಿದ್ರಿ. ಆ 8 ಬಾರಿಯಲ್ಲೂ ಸಹ ಏನ್ ಮಾಡಿದ್ರಿ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದುಕೊಂಡಿತ್ ನೋಡ್ರಿ. ಹಿಂಗಾಗಿ ಇದೇ ಮೊದಲ ಬಾರಿಗೆ WPL ಇತಿಹಾಸದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಗುಜರಾತ್ ಜೈನ್ ತಂಡವು ಗೆದ್ದುಕೊಂಡದ್ ನೋಡ್ರಿ. ಅದು 11 ರನ್ಗಳಿಂದ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು WPL ಇತಿಹಾಸದಲ್ಲಿ ಇಲ್ಲಿವರೆಗೂ 10 ಅರ್ಧಶತಕಗಳನ್ನು ಗಳಿಸಿದ್ದಾರೆ ನೋಡ್ರಿ. ಹರ್ಮನ್ ಪ್ರೀತ್ ಕೌರ್ ಅವರು ಯಾವಾಗ ಅರ್ಧಶತಕ ಗಳಿಸಿದಾರ ಆವಾಗ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದುಕೊಂಡದ್ ನೋಡ್ರಿ. ಇದೇ ಮೊದಲ ಬಾರಿಗೆ ಹರ್ಮನ್ ಪ್ರೀತ್ ಕೌರ್ ಅವರು ಅರ್ಧಶತಕ ಗಳಿಸಿದಾಗ ಸೋತ ತಂಡ ಆಗ್ಯದ ನೋಡ್ರಿ ಮುಂಬೈ ಇಂಡಿಯನ್ಸ್ ತಂಡ. ಮೂರನೇ ಸ್ಥಾನಕ್ಕಾಗಿ 3 ತಂಡಗಳ ಮಧ್ಯೆ ಪೈಪೋಟಿ ಅದ ನೋಡ್ರಿ. ಅದು ಮುಂಬೈ ಇಂಡಿಯನ್ಸ್ ತಂಡ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮತ್ತು UP ವಾರಿಯರ್ಸ್ ತಂಡ. ಈ 3 ತಂಡಗಳಲ್ಲಿ 3ನೇ ಸ್ಥಾನವನ್ನು ಯಾವುದು ಪಡಿತದ ಆ ತಂಡ ಏನ್ ಮಾಡ್ತಾರೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತದ ನೋಡ್ರಿ. ಸಂಡೇ ನಡೆಯಲಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು UP ವಾರಿಯರ್ಸ್ ತಂಡಗಳ ನಡುವೆ ನಡೆಯಲಿರುವ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ UP ವಾರಿಯರ್ಸ್ ತಂಡದ ವಿರುದ್ಧ ಗೆದ್ದರೆ ಅದು 3ನೇ ಸ್ಥಾನವನ್ನು ಪಡಿತದ ನೋಡ್ರಿ ಡೆಲ್ಲಿ ಕ್ಯಾಪಿಟಲ್ಸ್. ಹಿಂಗಾಗಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತದ್ರಿ. ಒಂದು ವೇಳೆ UP ವಾರಿಯರ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೋತರೆ ರನ್ ರೇಟ್ ಆಧಾರದ ಮೇಲೆ ಯಾವ ತಂಡ 3ನೇ ಸ್ಥಾನ ಪಡಿತದ ಅಂತ ಸಂಡೇ ನಡೆಯಲಿರುವ ಪಂದ್ಯದಲ್ಲಿ ಗೊತ್ತಾಗ್ತದ ನೋಡ್ರಿ. ಒಂದು ವೇಳೆ UP ವಾರಿಯರ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ 156 ರನ್ಗಳಿಂದ ಗೆದ್ದುಕೊಂಡರೆ ಅದು ಮುಂಬೈ ಇಂಡಿಯನ್ಸ್ ತಂಡವನ್ನು ರನ್ ರೇಟ್ ನಲ್ಲಿ ಹಿಂದೆ ಹಾಕ್ತದ ನೋಡ್ರಿ. ಇದು ಅಸಾಧ್ಯವಾದ ಮಾತದ ನೋಡ್ರಿ. ಯಾಕಂದ್ರೆ 156 ರನ್ಗಳ ಭರ್ಜರಿ ಜಯ ಕಾಣೋದು ಅಸಾಧ್ಯದ ಮಾತದ ನೋಡ್ರಿ. ಅದು UP ವಾರಿಯರ್ಸ್ ತಂಡಕ್ಕೆ. ಹಿಂಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದರೆ ಇದು ಏನ್ ಮಾಡ್ತದ್ರಿ 3ನೇ ಸ್ಥಾನ ಪಡಿತದ್ರಿ. ಒಂದು ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೋತರೆ ರನ್ ರೇಟ್ ಆಧಾರದ ಮೇಲೆ ಮುಂಬೈ ಇಂಡಿಯನ್ಸ್ ತಂಡವು 3ನೇ ಸ್ಥಾನ ಪಡಿತದ ನೋಡ್ರಿ. ಈ ಎಲ್ಲ ಫಲಿತಾಂಶವು ಸಂಡೇ ನಡೆಯಲಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು UP ವಾರಿಯರ್ಸ್ ತಂಡಗಳ ನಡುವೆ ನಡೆದ ಪಂದ್ಯದ ಮುಖಾಂತರ ಗೊತ್ತಾಗ್ತದ ನೋಡ್ರಿ. ಎಲಿಮಿನೇಟರ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ತದ ಆ ತಂಡ ಏನ್ ಮಾಡ್ತದ್ರಿ RCB ತಂಡದ ವಿರುದ್ಧ ಫೈನಲ್ ಪಂದ್ಯ ಆಡ್ತದ ನೋಡ್ರಿ. ಈ ಎಲ್ಲಾ ಪಂದ್ಯಗಳು ವಡೋದರದ ಕೋಟಂಬಿ ಸ್ಟೇಡಿಯಂನಾಗ ನಡೀತಾವ್ ನೋಡ್ರಿ. WPL ನ 19ನೇ ಲೀಗ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಜೈನ್ ತಂಡವು ಮುಖಾಮುಖಿ ಆಗಿದೆ ನೋಡ್ರಿ. ಈ ಪಂದ್ಯದಾಗ ಗುಜರಾತ್ ತಂಡದ ನಾಯಕಿ ಆಶ್ ಗಾರ್ಡ್ನರ್ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ್ರು ನೋಡ್ರಿ. ಗುಜರಾತ್ ತಂಡವು 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 167 ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಬ್ಯಾಟಿಂಗ್ ನಲ್ಲಿ 4 ಬ್ಯಾಟ್ಸ್ಮನ್ ಗಳು ಉತ್ತಮವಾದ ರನ್ಗಳ ಕೊಡುಗೆಯನ್ನು ನೀಡಿದ್ರು ನೋಡ್ರಿ. ಹಿಂಗಾಗಿ ಗುಜರಾತ್ ತಂಡ ಏನ್ ಮಾಡ್ತಾರೆ 167 ರನ್ಗಳನ್ನು ಗಳಿಸಿತ್ ನೋಡ್ರಿ. ಗುಜರಾತ್ ತಂಡದ ಪರವಾಗಿ ಬ್ಯಾಟಿಂಗ್ ನಲ್ಲಿ ಸೋಫಿ ಡಿವೈನ್ 25 ರನ್, ಅನುಷ್ಕಾ ಶರ್ಮಾ 33 ರನ್, ಆಶ್ ಗಾರ್ಡ್ನರ್ 46 ರನ್ ಮತ್ತು ಜಾರ್ಜಿಯಾ ವೇರಂ 44 ರನ್. ಈ 4 ಆಟಗಾರ್ತಿಯರ ಬ್ಯಾಟಿಂಗ್ ಮುಖಾಂತರ ಗುಜರಾತ್ ತಂಡ ಏನ್ ಮಾಡ್ತ್ರಿ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 167 ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿತ್ ನೋಡ್ರಿ. ಹಿಂಗಾಗಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 168 ರನ್ಗಳ ಟಾರ್ಗೆಟ್ ಗುರಿಯನ್ನು ಏನ್ ಮಾಡ್ತ್ರಿ ಗುಜರಾತ್ ಜೈನ್ ತಂಡ ನೀಡಿದ್ ನೋಡ್ರಿ. 168 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಮುಂಬೈ ಇಂಡಿಯನ್ಸ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 156 ರನ್ ಗಳಿಸಿ 11 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ ನೋಡ್ರಿ. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು. ಮುಂಬೈ ಇಂಡಿಯನ್ಸ್ ತಂಡದ ಗೆಲುವಿಗಾಗಿ ಹರ್ಮನ್ ಪ್ರೀತ್ ಕೌರ್ ಅವರು ಸಾಕಷ್ಟು ಹೋರಾಟ ನಡೆಸಿದ್ರು ನೋಡ್ರಿ. ಅವರಿಗೆ ಇನ್ನೊಂದು ಕಡೆಯಿಂದ ಬ್ಯಾಟ್ಸ್ಮನ್ ಗಳ ಬೆಂಬಲ ದೊರಲಿಲ್ಲ ನೋಡ್ರಿ. ಹಿಂಗಾಗಿ ಮುಂಬೈ ಇಂಡಿಯನ್ಸ್ ತಂಡವು ಸೋಲು ಒಪ್ಪಿಕೊಂಡಿತ್ ನೋಡ್ರಿ. ಮುಂಬೈ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು 48 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತು 8 ಬೌಂಡರಿಗಳಿಂದ ಅಜೇಯ 82 ರನ್ ಗಳಿಸಿದ್ರು ನೋಡ್ರಿ. ಆದರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲ್ಲಲು ಕೊನೆಯ 2 ಓವರ್ಗಳಲ್ಲಿ 37 ರನ್ಗಳ ಅವಶ್ಯಕತೆ ಇತ್ತು ನೋಡ್ರಿ. ಈ ಹಂತದಲ್ಲಿ 19ನೇ ಓವರ್ ಬೌಲಿಂಗ್ ಮಾಡಲು ಬಂದ ಸೋಫಿ ಡಿವೈನ್ ಅವರು ಕೇವಲ 11 ರನ್ ಬಿಟ್ಟು ಕೊಟ್ರು ನೋಡ್ರಿ. ಹಿಂಗಾಗಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊನೆಯ ಓವರ್ ನಲ್ಲಿ 26 ರನ್ಗಳ ಅವಶ್ಯಕತೆ ಇತ್ತು ನೋಡ್ರಿ. ಗುಜರಾತ್ ತಂಡದ ಪರವಾಗಿ ಕೊನೆಯ ಓವರ್ ಬೌಲಿಂಗ್ ಮಾಡಲು ಬಂದಿದ್ದು ಗುಜರಾತ್ ತಂಡದ ನಾಯಕಿ ಆಶ್ ಗಾರ್ಡ್ನರ್ ನೋಡ್ರಿ. ಮೊದಲನೇ ಎಸೆತದಲ್ಲಿ ಹರ್ಮನ್ ಪ್ರೀತ್ ಕೌರ್ ಅವರು ಸಿಕ್ಸರ್ ಗೆ ಆಡ್ತಾರೆ. ಹಿಂಗಾಗಿ 5 ಎಸೆತಗಳಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 20 ರನ್ಗಳ ಅವಶ್ಯಕತೆ ಇರ್ತದ್ರಿ. ಆದರೆ ಈ ಓವರ್ ನಲ್ಲಿ ಹರ್ಮನ್ ಪ್ರೀತ್ ಕೌರ್ ಅವರು 2 ಸಿಕ್ಸರ್ ಗಳನ್ನು ಬಾರಿಸ್ತಾರೆ. ಆದರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲ್ಲಲು ಸಾಧ್ಯವಾಗಲ್ರಿ. ಕಾರಣ 20ನೇ ಓವರ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೇವಲ 14 ರನ್ ಗಳಿಸ್ತದ್ರಿ. ಹಿಂಗಾಗಿ ಮುಂಬೈ ಇಂಡಿಯನ್ಸ್ ತಂಡ ಏನ್ ಮಾಡ್ತ್ರಿ 11 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ ನೋಡ್ರಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಮುಂಬೈ ಇಂಡಿಯನ್ಸ್ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 156 ರನ್ ಗಳಿಸಿ 11 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ ನೋಡ್ರಿ. WPL ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಂಬೈ ಇಂಡಿಯನ್ಸ್ ತಂಡ ಗುಜರಾತ್ ಜೈನ್ ತಂಡದ ವಿರುದ್ಧ ಸೋತದ್ ನೋಡ್ರಿ. ಈ ಪಂದ್ಯದಲ್ಲಿ ಗುಜರಾತ್ ಜೈನ್ ತಂಡದ ಪರವಾಗಿ ಆಲ್ರೌಂಡರ್ ಆಟದ ಪ್ರದರ್ಶನವನ್ನು ನೀಡಿದ ಜಾರ್ಜೆ
ವಿರಮ್ ಅವರು ಬೌಲಿಂಗ್ ನಲ್ಲಿ 26 ರನ್ ನೀಡಿ 2 ವಿಕೆಟ್ ಮತ್ತು ಬ್ಯಾಟಿಂಗ್ ನಲ್ಲಿ 44 ರನ್ ಗಳಿಸಿದ್ರು ನೋಡ್ರಿ. ಹಿಂಗಾಗಿ ಈ ಪಂದ್ಯದಲ್ಲಿ ಗುಜರಾತ್ ತಂಡಕ್ಕೆ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ನೋಡ್ರಿ. ಈ ಕಾರಣದಿಂದ ಜಾರ್ಜಿಯಾ ವಿರಮ್ ಅವರು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ನಾಳೆ WPL ನ ಯಾವುದೇ ಪಂದ್ಯಗಳು ಇರುವುದಿಲ್ಲ ನೋಡ್ರಿ. ಲೀಗ್ ಹಂತದ ಕೊನೆಯ ಪಂದ್ಯ ಸಂಡೇ ಅದ ನೋಡ್ರಿ. ಅದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು UP ವಾರಿಯರ್ಸ್ ತಂಡಗಳ ನಡುವೆ. ಕಾರಣ ನಾಳೆ WPL ಪಂದ್ಯ ಯಾಕೆ ಇರುವುದಿಲ್ಲ ಎಂದರೆ ಅದು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ 5ನೇ T20 ಪಂದ್ಯವು ತಿರುವನಂತಪುರಂನಲ್ಲಿ ನಡೆಯಲಿದೆ ನೋಡ್ರಿ. ಇದು ಸಂಜು ಸ್ಯಾಮ್ಸನ್ ಅವರ ತವರು ಮನೆ ಆಗ್ಯದ ನೋಡ್ರಿ. ಈ ಪಂದ್ಯದಲ್ಲಿ ಭಾರತ ನಾಳೆ ಗೆಲ್ತದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ನೋಡ್ರಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನನ್ನ ವಿಡಿಯೋ ಯಾವ ರೀತಿ ಬರ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.